ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಜೀ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿಕೆಗೂ ಮಾಹಿತಿಯನ್ನ ನೀಡದೆ ಸಚಿವರ ಪಟ್ಟಿಯನ್ನ ಹೈಕಮಾಂಡ್ ಸಿದ್ಧಪಡಿಸ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಮೊದಲಿಗೆ ಬಂದಿದೆ. ಡಿಕೆಗೂ ಮಾಹಿತಿ ನೀಡದೆ ಸಚಿವರ ಪಟ್ಟಿಯನ್ನ ಏನಾದ್ರೂ ಪ್ರಿಪೇರ್ ಮಾಡಿದ್ರಾ? ಹಾಗೆ ಸಚಿವ ರಾಮಲಿಂಗಾರೆಡ್ಡಿ ಮನಸ್ಸಿಗೆ ನೋವಾಗೋದಕ್ಕೆ ಏನಾದ್ರೂ ಇದೇ ಕಾರಣ ಆಯ್ತಾ? ಯಾರಿಗೆ ಯಾವ ಖಾತೆ ಅನ್ನೋದನ್ನ ರಾಹುಲ್ ಗಾಂಧಿ ಅವರೇ ಫೈನಲ್ ಮಾಡಿದ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯವನ್ನ ಪಡೆಯದೆ ಖಾತೆ ಹಂಚಿಕೆಯನ್ನ ಮಾಡಲಾಗಿದೆ. ಇನ್ನು ಜಲಸಂಪನ್ಮೂಲ ಖಾತೆಯನ್ನ ನೀಡುವಾಗ ತನ್ನ ಅಭಿಪ್ರಾಯವನ್ನ ಪಡೆದಿಲ್ಲ, ಇದು ತನಗಾದ ಅವಮಾನ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಭಾವಿಸಿದ್ದಾರೆ. ಇದೇ ಕಾರಣಕ್ಕಾಗಿ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ನೀಡಿದ್ರು. ಇನ್ನು ಇದರಿಂದ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತಾರೆ, ಇದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣ ಆಗುತ್ತೆ. ಆದ್ರೆ ವಿಷಯ ತಿಳಿದ ರಾಹುಲ್ ಗಾಂಧಿ ಡಿಕೆಶಿ ಹಾಗೆ ಸುರ್ಜೇವಾಲಾ ಅವರ ಜೊತೆಗೆ ರಾಮಲಿಂಗಾರೆಡ್ಡಿ ಜೊತೆಗೆ ಮಾತುಕತೆಯನ್ನ ನೀವು ಮಾಡಿ ಅನ್ನುವಂತ ಸೂಚನೆಯನ್ನ ಕೂಡ ರಾಹುಲ್ ಗಾಂಧಿ ಅವರು ನೀಡ್ತಾರೆ. ಕೊನೆಗೆ ಡಿಕೆಶಿ ರಾಮಲಿಂಗಾರೆಡ್ಡಿ ಜೊತೆಗೆ ಮಾತನಾಡಿ ನಿಮಗೆ ಯಾವ ಖಾತೆ ಬೇಕು ಅದನ್ನ ತಗೊಳ್ಳಿ ಅನ್ನುವಂತ ಆಫರ್ ಅನ್ನ ಮುಂದಿಡ್ತಾರೆ. ಸಿಎಂ ಡಿಕೆಶಿ ಮಾತಿಗೆ ರಾಮಲಿಂಗಾರೆಡ್ಡಿ ಅವರ ಕೋಪ ಶಮನವಾಯ್ತಾ ಅನ್ನುವಂತ ಪ್ರಶ್ನೆಯೂ ಕೂಡ ಒಂದು ಕಡೆ ಮೂಡ್ತಾ ಇದೆ. ಒಟ್ಟಾರೆಯಾಗಿ ರಾಮಲಿಂಗಾರೆಡ್ಡಿಗೆ ಹೈಕಮಾಂಡ್ ತಂಡ ಹೊಡೆದಿದೆ ಅನ್ನೋದು ಇಲ್ಲಿ ಸಾಬೀತಾಗ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಈಗ ಒಟ್ಟಾರೆಯಾಗಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದಾಗ ಇದಕ್ಕೆ ಪ್ರಮುಖವಾದಂತ ಕಾರಣ ಏನು? ಇನ್ನೊಂದು ಕಡೆ ಸಚಿವ ಸಂಪುಟ ರಚನೆಯಾದ ನಂತರದಲ್ಲಿ ಖಾತೆ ಹಂಚಿಕೆ ಅಂತ ಬಂದಾಗ ರೂಲ್ ಅಂಡ್ ರೆಸ್ಟ್ರಿಕ್ಷನ್ಸ್ಗಳು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಹೈಕಮಾಂಡ್ ನಾಯಕರ ಪಾತ್ರ ಒಂದೇ ಇಲ್ಲಿ ಇಂಪಾರ್ಟೆಂಟ್ ಆಗತ್ತಾ ಅಥವಾ ಡಿಕೆ ಶಿವಕುಮಾರ್ ಸಿಎಂ ಅವರ ರೋಲ್ ಎಷ್ಟಿರುತ್ತೆ? ದಿವ್ಯಾ, ಈಗ ಇದು ಅತ್ಯಂತ ಪ್ರಮುಖವಾದಂತಹ ವಿಷಯ. ಏನಂತಂದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಮನಸ್ಸಿಗೆ ನೋವಾಗಿರುವಂತ ವಿಚಾರ ತನಗೆ ಬೇಕಾದ ಖಾತೆ ಕೊಟ್ಟಿಲ್ಲ ಅನ್ನೋದಲ್ಲ. ಪ್ರಮುಖವಾಗಿ ವಿಚಾರ ಏನಂತಂದ್ರೆ ಖಾತೆ ಹಂಚಿಕೆ ಮೊದಲು, ಯಾಕಂದ್ರೆ ಹಿರಿಯ ಒಂದು ಕಾಂಗ್ರೆಸ್ನ ನಾಯಕರಿದ್ದಾರೆ, ಅತ್ಯಂತ ಪ್ರತಿಷ್ಠಿತ ಸ್ಥಾನಮಾನ ಇದೆ ಪಕ್ಷದಲ್ಲಿ. ಬೆಂಗಳೂರಿನಲ್ಲಿ ಹಿಡಿತ ಹೊಂದಿರುವಂತಹ ರಾಜಕಾರಣಿ. ಅವರ ಪರ ಇವತ್ತು ಕೂಡ ರಾಮಲಿಂಗಾರೆಡ್ಡಿ ಅವರ ಪರ ಎಷ್ಟು ಜನ ಶಾಸಕರಿದ್ದಾರೆ ಅಂದ್ರೆ 30-40 ಜನ ಶಾಸಕರು ಅವ್ರ ಜೊತೆ ಇರುವಂತದ್ದು. ಇಂತ ಒಂದು ನಾಯಕರನ್ನು ನಡೆಸಿಕೊಂಡ ರೀತಿ ಸರಿ ಇಲ್ಲ ಹೈಕಮಾಂಡ್ ಅನ್ನುವಂತ ವಿಚಾರ. ಯಾಕಂತಂದ್ರೆ ಖಾತೆ ಹಂಚಿಕೆಗೆ ಮೊದಲು DCM ಅವರು ಸಂಬಂಧಪಟ್ಟ ಏನು ಸಚಿವರಿಗೆ ನಿಮಗೆ ಈ ತರ ಒಂದು ಖಾತೆಯನ್ನ ಕೊಡ್ತಿದ್ದೇವೆ ಅನ್ನುವಂಥದ್ದು ಅವ್ರಿಗೆ ಮಾಹಿತಿಯನ್ನ ಹಾಕಿ ಅವರ ಒಂದು ವಿಷಯ ಗಮನಕ್ಕೆ ತಂದು ಖಾತೆಯನ್ನ ಕೊಡುವಂಥದ್ದು ಮೊದಲಿನಿಂದಲೂ ನಡ್ಕೊಂಡ್ ಬಂದಿರುವಂತಹ ರೂಢಿ ಮತ್ತು ಸಂಪ್ರದಾಯ. ಆದ್ರೆ ಈ ಬಾರಿ ಏನಾಗಿದೆ, ಹೈಕಮಾಂಡ್ ನೇರವಾಗಿ ಮಧ್ಯಪ್ರವೇಶ ಮಾಡಿ ತನ್ನಿಷ್ಟದಂತೆ ಯಾರ್ಯಾರಿಗೆ ಏನೇನು ಖಾತೆಯನ್ನ ಕೊಡ್ಬೇಕು ಅಂತ ಹಂಚಿಕೆ ಮಾಡಿ ನಂತರ DK ಶಿವಕುಮಾರ್ ಇವ್ರಿಗೆ ಇಂತ ಖಾತೆ ಕೊಟ್ಟಿದೀವಿ ಅಂತ ಪ್ರಕಟ ಮಾಡ್ಬಿಡಿ ಎನ್ನುವಂತ ಸೂಚನೆ ಮೇರೆಗೆ ಕೊಟ್ಟಿರುವಂತದ್ದು. ಇದು ಏನಾಗಿದೆ, ರಾಮಲಿಂಗಾರೆಡ್ಡಿ ಅಂತ ಸೀನಿಯರ್ ಲೀಡರ್ಗಳಿಗೆ ಮನಸ್ಸಿಗೆ ಬಹಳಷ್ಟು ನೋವಾಗಿರುವಂತದ್ದು. ತಮಗೊಂದು ಅಭಿಪ್ರಾಯ ಕೇಳುವಂತಹ ಒಂದು ಅವಕಾಶ ಸಿಗಲಿಲ್ವಲ್ಲ ಎನ್ನುವ ಮನಸ್ಸಿಗೆ ನೋವಾಗಿ ಅವರು ರಾಜೀನಾಮೆಯನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದು. ಅದೇ ಮುಖ್ಯವಾದ ಕಾರಣ. ಕೊನೆಗೆ ಈ ಒಂದು ಮಾಹಿತಿ ರಾಹುಲ್ ಗಾಂಧಿ ಅವರಿಗೆ ತಲುಪುತ್ತೆ. ಅದರ ನಂತರ ಸುರ್ಜೇವಾಲಾ ಅವರು ಹೋಗ್ತಾರೆ, ಸುರ್ಜೇವಾಲಾ ಅವರು ಹೋಗ್ತಾರೆ, ಜೊತೆನಲ್ಲಿ CM ಆಗಿರುವಂತಹ DK ಶಿವಕುಮಾರ್ ಅವರು ಹೋಗಿ ಕೊನೆಗೂ ಅವರ ಅಭಿಪ್ರಾಯವನ್ನ ಪಡೆಯುವಂತಾಗುತ್ತೆ. ತಮ್ಗೆ ಯಾವ ಖಾತೆ ಬೇಕೋ ಅದೇ ಖಾತೆ ನಾವು ಕೂಡ ರೆಡಿ ಇದೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಅದನ್ನ ಈಗ ಏನು ರಾಜೀನಾಮೆ ವಾಪಸ್ ಪಡಿತೀನಿ ಅನ್ನುವಂತ ವಿಚಾರವನ್ನು ರಾಮಲಿಂಗಾರೆಡ್ಡಿ ಅವರು ಹೇಳ್ಬೇಕಾದ್ರೆ ಹೇಳಿದ್ದಾರೆ. ಜೊತೆನಲ್ಲಿ ಅವ್ರು ವಾಪಸ್ ಪಡಿತೀನಿ ಅಂತ ಹೇಳೋದ್ರ ಹಿಂದೆ ಒಂದು ಇವರ ಸಂಧಾನ ಮಾಡಿರುವಂತದ್ದು, ಅಂದ್ರೆ ಮನವೊಲಿಕೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಅವ್ರು ಹೇಳ್ತಾ ಇರುವಂತಂದ್ರೆ ಖಾತೆ ಕೊಡುವ ಮೊದಲು ನಮಗೊಂದು ಅಭಿಪ್ರಾಯಕ್ಕೆ ಅವಕಾಶ ಕೊಡಬೇಕಾಗಿತ್ತು. ಹೈಕಮಾಂಡೇ ನೇರವಾಗಿ ಇಂಥ ಖಾತೆ ಹಂಚಿದ್ದು ಸರಿಯಲ್ಲ. ಮತ್ತೆ CM ಅವರು ಈ ಒಂದು ಖಾತೆ ಹಂಚಿಕೆ ಮೊದಲು ಅಭಿಪ್ರಾಯವನ್ನ ಪಡಿಬೇಕಾಗಿತ್ತು. ಅವ್ರಿಗೆ CMಗೂ ಕೂಡ ಅವಕಾಶ ಕೊಡದೆ ನೇರವಾಗಿ ತಮ್ಗಿಷ್ಟ ಬಂದಂತ ಖಾತೆಯನ್ನ ನಮಗೆ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಅವ್ರಿಗೆ ಮನಸ್ಸಿಗೆ ನೋವಾಗಿದೆ. ಸಹಜವಾಗಿ ಹಿರಿಯ ನಾಯಕರಿಂದ ಈ ಒಂದು ಮನಸ್ಸಿನ ನೋವನ್ನ ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದಾರೆ, ಮತ್ತೆ CM ಅವ್ರಿಗೂ ಹೇಳಿದ್ದಾರೆ. ತದನಂತರ ಈಗ ಮನವೊಲಿಕೆ ಸಕ್ಸಸ್ ಆಗಿದೆ. ನಿಮಗೆ ಯಾವ ಖಾತೆ ಬೇಕೋ ಆ ಖಾತೆ ತಗೊಳ್ಳಿ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ. 2-3 ಖಾತೆಗಳ ಆಫರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕಡೆಯದಾಗಿ ಈಗ ಈ ಖಾತೆ ಜೊತೆ ಅವರು ಬೇರೆ ಖಾತೆ ನಿಭಾಯಿಸ್ತಾರ ಅಥವಾ ಈ ಖಾತೆಯನ್ನ ಬಿಟ್ಟು ಬೇರೆ ಖಾತೆ ಪಡಿತಾರ ಅನ್ನೋಂತ ವಿಚಾರವನ್ನ ಕಾದ್ ನೋಡ್ಬೇಕಾಗುತ್ತೆ. ದಿವ್ಯಾ, ಓಕೆ ಪ್ರಸನ್ನ, ಈಗ ನಿಮಗೆ ಯಾವ ಖಾತೆ ಬೇಕು ಅದನ್ನ ತಗೊಳ್ಳಿ ಅಂತ ಹೇಳಿದ್ರೆ ಈಗ ಯಾವ ಖಾತೆಯನ್ನ ನೀಡಬಹುದು ಅನ್ನೋದ್ರ ಬಗ್ಗೆ ಏನಾದ್ರೂ ಸುಳಿವು ಸಿಕ್ಕಿದ್ಯಾ ಹೇಗೆ? ಈ ಬಗ್ಗೆ ಬಹಳ ಸೀಕ್ರೆಸಿ ಮೇಂಟೈನ್ ಮಾಡಿದ್ದಾರೆ. ಯಾಕಂತಂದ್ರೆ ಬಹಳಷ್ಟು ಖಾತೆಗಳು ಖಾಲಿ ಇದೆ. ಈಗ ಸಹಕಾರ ಖಾತೆ ಅಂತ ಪ್ರಮುಖ ಖಾತೆಗಳು ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಈಗ ಹಂಚಿಕೆ ಮಾಡಿರುವ ಖಾತೆಗಳನ್ನ ಬಿಟ್ಟು ಬೇರೆ ಖಾತೆಗಳಲ್ಲಿ ಯಾವ ಖಾತೆಯನ್ನು ಕೊಡಬಹುದು ಎನ್ನುವಂತ ವಿಚಾರವನ್ನ ಈಗ
ಸಿಎಂ ಅವರ ಒಂದು ಅಧಿಕಾರ ವ್ಯಾಪ್ತಿಗೆ ಬರುವಂತದ್ದು. ಅಂದ್ರೆ ಈಗ ಹೈಕಮಾಂಡೇ ನೇರವಾಗಿ ಹಂಚೋ ಬದಲು ಈಗ ಸಿಎಂ ಅವರು 1-2-3 ಖಾತೆಗಳ ಆಫರ್ ಅನ್ನು ಅವ್ರಿಗೆ ಕೊಡ್ತಾರೆ. ಈಗ ರಾಮಲಿಂಗಾರೆಡ್ಡಿ ಅವ್ರ ಮನಸ್ಸಿಗೂ ಕೂಡ ಹೌದು ಸಿಎಂఏ ಬಂದು ಪ್ರಸ್ತಾಪ ಮಾಡಿದ್ರು, ಈ ಖಾತೆ ತಗೊಳ್ಳಿ ಅಂತ, ಈ ಖಾತೆಗಳಿದೆ, ಈ ಒಂದು ತಗೊಳ್ಳಿ, ಅಡಿಷನಲ್ ಖಾತೆಗಳನ್ನ ನೀವು ಮಾಡಿ ಇದ್ರ ಜೊತೆನಲ್ಲಿ ಏನು ಅಂತ ವಿಚಾರವನ್ನ ಹೇಳುವಂತದ್ದು. ಅವಾಗ ಏನಾಗ್ತದೆ, ಹಿರಿಯ ನಾಯಕರಾಗಿರೋದ್ರಿಂದ ಖಂಡಿತವಾಗಿ ಅವರು ಸಿಎಂ ಇಂದ ಪ್ರಸ್ತಾವನೆ ಬಂದ ನಂತರ ಅವರ ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ. ಯಾಕಂದ್ರೆ ನೇರವಾಗಿ ಹೈಕಮಾಂಡ್ ಅನ್ನ ನಿಯೋಜನೆ ಮಾಡೋ ಬದಲು, ನೇರವಾಗಿ ಅವರೇ ಒಂದು ಡಿಸೈಡ್ ಮಾಡೋ ಬದಲು ಈಗ ಸಿಎಂ ಮೂಲಕ ಈ ಪ್ರಸ್ತಾವನೆ ಬಂದ್ರೆ ಅವ್ರ ಮನಸ್ಸಿಗೂ ಕೂಡ ಸಮಾಧಾನ ಆಗುತ್ತೆ. ಎಲ್ಲೋ ಅವರ ಮನಸ್ಸಿಗೆ ಇದು ನೋವಾಗಿರುವಂತ ವಿಚಾರ. ಈಗ ಯಾವ ಖಾತೆಯನ್ನ ಕೊಡ್ತಾರೆ ಅನ್ನೋದನ್ನ ಗಮನಿಸ್ಕೊಡ್ಬೇಕಾಗತ್ತೆ. ಸಹಜವಾಗಿ ಈಗ ಅವ್ರ ಜೊತೆ ಮಾತುಕತೆ ಮಾಡಿರೋ ಹಿನ್ನೆಲೆಯಲ್ಲಿ ನಾಳೆ ಈ ಒಂದು ಖಾತೆಗಳು ಯಾವ್ಯಾವ ಕೊಡ್ಬೋದು ಅನ್ನೋ ವಿಚಾರ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.